ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾತ್ರಿ ಚಾರ್ಜ್ ಹಾಕದೆ ಮರ್ತ್ಬಿಟ್ಟಿದ್ದೀನಿ ಗೆಳೆಯ. ಈ ಮುಂಚೆ ಬರ್ತಿತ್ತಲ್ಲ ಮೊಬೈಲ್ ಫೋನ್ ಇಷ್ಟಪ್ಪ, ಅದು ಒಂದ್ ಸರ್ತಿ ಚಾರ್ಜ್ ಹಾಕಿದ್ರೆ 3 ದಿವಸ ಆರಾಮಾಗಿ ಬರ್ತಿತ್ತು, ತಲೆನೋವೇ ಇರ್ತಿರ್ಲಿಲ್ಲ. ಚಾರ್ಜ್ ಇದೆಯಾ ಅಂತ ನೋಡೋಷ್ಟೊತ್ತಿಗೆ ಅರ್ಧ ಆಯಸ್ ಆಗೋಗಿರುತ್ತೆ. ಗೆಳೆಯ ಫೋನ್ ಕೊಡ, ಅಪ್ಪಣ್ಣಂಗೆ ಫೋನ್ ಮಾಡಿ. ಊರಲ್ಲಿ ಇಲ್ದೇ ಇರೋದೆಲ್ಲ ಮಾತಾಡೋ ಗೊತ್ತಾಗುತ್ತೆ. ಫೋನ್ ರೀಚಾರ್ಜ್ ಮಾಡ್ಬೇಕು ಅಂತ ಗೊತ್ತಾಗಲ್ವ ನನಗೆ? ಟಾಂಟು ಇರ್ಲಿ, ಎಲ್ಲದಕ್ಕೂ ಒಂದು ಕಾಲ ಬರುತ್ತಪ್ಪ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಆಫ್ಟರ್ ಆಲ್ ಒಂದು ಖರ್ಚಿಫ್ನ ಮರ್ತು ಬಂದು ಗೆಳೆಯ ಖರ್ಚಿಫ್ ಕೊಡೋ ಅಂತ ನನ್ನ ಕೇಳ್ತಿಯಲ್ಲ, ಆವಾಗ ನೋಡ್ಕೋತೀನಿ. ಗೆಳೆಯ, ಈ ನಡುವೆ ಅದಕ್ಕೆ ಮೇಲೆ ನಿನ್ಗೆ ಲವ್ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ವೇನೋ? ಒಂದು ಸೆಕೆಂಡ್ ಅವ್ರನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ ಅಲ್ವಾ? ಸುಮ್ಮನಿರಪ್ಪ, ಆ ಥರ ಎಲ್ಲ ಏನೂ ಇಲ್ಲ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಅಂದ್ಬಿಟ್ಟು ನಿಂದು ಅತ್ತಿಗೆದು ಇಷ್ಟೊಂದು ಫೋಟೋ ಯಾಕಪ್ಪ ಇಟ್ಕೊಂಡಿದ್ಯಾ ಇಲ್ಲಿ? ಈ ನನ್ನ ಮಗ ಆ ಮುತ್ತು ಕೊಟ್ಟಿರೋ ಫೋಟೋ ಏನಾದರೂ ನೋಡ್ಬಿಟ್ಟ, ಅಯ್ಯೋ ನನ್ನ ಕತೆ ಅಷ್ಟೇ. ಸದ್ಯ ಆ ಮುತ್ತಿನ ಫೋಟೋ ತನಕ ಹೋಗಿಲ್ಲ ಇವನು. ಯಾವುದಕ್ಕೂ ಹುಷಾರಾಗಿರ್ಬೇಕು. ಲೋ ಗೆಳೆಯ, ಏನೋ ಮನ್ಸಲ್ಲ ಏನೋ ಮಾತಾಡ್ಕೋತಾ ಇದೆಯಾ? ಏಯ್, ನೀನ್ ಅತ್ತಿಗೆ ಫೋಟೋನ ಯಾಕೆ ಇಟ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು ಕಣ. ಆಗಾಗ ನೋಡಿ ರೀಚಾರ್ಜ್ ಆಗೋದಕ್ಕೆ ತಾನೆ. ಬಾಯ್, ರೀಚಾರ್ಜ್ ಅಂತ ರೀಚಾರ್ಜ್. ಮೊದಲು ನಿನ್ನ ಫೋನ್ನ ರೀಚಾರ್ಜ್ ಮಾಡ್ಕೋ. ಇನ್ಮೇಲೆ ನಿನ್ಗೆ ಏನು ತೋರಿಸಬಾರ್ದು, ಏನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನ. ಇನ್ಮೇಲೆ ಏನಾದರೂ ಈ ಥರ ಕಾರಲ್ಲಿ ಕುತ್ಕೊಂಡು ತರಲೆ ಮಾಡಿದ್ರೆ ಸೆಂಟ್ರ್ ರೋಡಲ್ಲಿ ಇಳಿಸ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಡ್ತೀನಿ. ಆಯ್ತು ಬಿಡಪ್ಪ, ಇನ್ಮೇಲೆ ನಾನು ಏನು ಮಾತಾಡಲ್ಲ. ಫುಲ್ಲು ಸೈಲೆಂಟ್, ಡೀಸೆಂಟು, ಇನ್ನೋಸೆಂಟ್ ಆಗ್ಬಿಡ್ತೀನಿ. ಓಕೆನಾ? ಮಲ್ಲಿಗೆ ಸಂಪಿಗೆ ಕೊಡದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಸಾರಿ ಸಾರಿ ಸಾರಿ, ಕರಿಮಣಿ ಮಾಲೀಕ ನೀನಲ್ಲ. ಟಿಂಗ್ ಟಂಗ್ ಟಂಗ್ ಟಿಂಗ್ ಟಂಗ್. ಒಟ್ಟು ಆಶು ಕವಿ ಕೊಡ ಹಂಗೆ ಉದುರ್ಸ್ಬಿಡ್ತೀಯ ಎಲ್ಲಾನು. ಏನಾಯ್ತು ಮುಖದಲ್ಲಿ ಹಾಗೆ ನಗು ಅರಳುವಾಯ್ತಲ್ಲೋ? ಮುಂಚೆ ಎಲ್ಲ ವಿಷಯ ಎಲ್ಲ ಮಾತಾಡಿದ್ರೆ ಫುಲ್ಲು ಗುರ್ರ ಅಂತ ಇದ್ರು ಸ್ವಾಮಿಗಳು. ಈಗ ಮುಗುಳು ನಗೆ, ಎಲ್ಲ ಹೆಂಡತಿ ತಂದ ಸೌಭಾಗ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೋಗ್ತಾ ಇದೀವಿ ಮಚ್ಚೆ? ಸೊಸೈಟಿನಲ್ಲಿ ಇವತ್ತು ರೇಷನ್ ಕೊಡ್ತಾರೆ, ತಗೊಂಡ್ಬರ್ತಾ ಇದೀವಿ. ರೇಷನ್ ಅಂದ್ರೆ ತುಂಬಾ ಕ್ಯೂ ಇರುತ್ತಲ್ಲ ಮಚ್ಚೆ? ಬರೀ ಹುಡುಗರೇ ನಿಂತಿರ್ತಾರೆ ಕ್ಯೂನಲ್ಲಿ. ಅದಕ್ಕೆ ರಶ್ ಆಗೋಕ್ಕೂ ಮೊದಲೇ ನಾವು ಹೋಗಿ ತಗೊಂಬಂದ್ಬಿಟ್ರೆ ಒಳ್ಳೇದು ಅಂತ. ಅದಕ್ಕೆ ನಾವೇ ಮೊದಲೇ ಹೋಗಿ ತಗೊಂಬಂದ್ಬಿಟ್ರೆ ರಗ್ಲೇನೇ ಇಲ್ಲ. ಆಮೇಲೆ ಈ ರಶ್ ಇರೋ ಜಾಗದಲ್ಲಿ ಹುಡುಗರು ತಲೆಹರಟೆ ಮಾಡೋದು ಜಾಸ್ತಿ. ನನಗದೆಲ್ಲ ಇಷ್ಟ ಆಗಲ್ಲಪ್ಪ. ಬಾ ನಿಂತ್ಕೋ ಮಚ್ಚೆ. ಏನೋ ಮಗ, ಚೆನ್ನಾಗಿ ನೋಡ್ದ? ಏನೇ ಮಾತಾಡ್ತಿದ್ಯಾ? ನಡಿಯೇ. ಸುಮ್ನಿರು ಮಚ್ಚೆ. ಸೊಸೈಟಿಲಿ ಹೋಗಿ ಕ್ಯೂ ಅಲ್ಲಿ ನಿಲ್ಲೋದಲ್ಲ, ಇರೋ ಸೊಸೈಟಿಲಿ ಹೆಂಗ್ ಬದುಕ್ಬೇಕು ಅಂತ ನಾನು ತೋರಿಸ್ತೀನಿ. ಏನಪ್ಪ, ಚೆನ್ನಾಗಿ ನೋಡ್ದ? ಏನ್ ಮಾತಾಡ್ತಿದ್ರೆ ಮೇಡಮ್? ನಾನೇ ನಿಮ್ಮನ್ನ ನೋಡ್ತಾ ಇರಲಿಲ್ಲ, ನನ್ನ ಪಾಡಿಗೆ ನಾನು ರೋಡ್ ಕಡೆ ನೋಡ್ತಾ ಇದ್ದೆ. ರೋಡ್ ನೋಡ್ತಿದ್ದೋ ರೋಡಲ್ಲಿ ಬರ್ತಿರೋ ನಮ್ಮನ್ನ ನೋಡ್ತಿದ್ದೋ? ನಿಮ್ಮನ್ನೇನಕ್ಕೆ ನೋಡ್ಲಿ, ನಾನು ರೋಡೇ ನೋಡ್ತಾ ಇದ್ದು. ನನ್ನ ಕಣ್ಣಿರೋದೆ ಹಂಗೆ. ಪರವಾಗಿಲ್ಲ, ಹೇಳು ಮಚ್ಚ, ನಾನು ನಿಮ್ ಸ್ಕೂಲೇ. ಹೇಳು ಬಾಯ್, ಹೇಳು. ನಿನ್ನೇ ನೋಡ್ತಿದ್ದೆ. ಏನ್ ಅನ್ನಿಸ್ತು? ಸಕ್ಕತ್ತಾಗಿದ್ದಾಳೆ ಅಂತ ಅನ್ನಿಸ್ತು. ಹೌದಾ? ಹಾಗಿದ್ರೆ ಇಲ್ಲೇ ನಿಂತ್ಕೊಂತೀನಿ, ನೋಡ್ತಾನೆ ಇರೋ. ಮುಚ್ಚಿ ಎಲ್ಲ ಯಾಕೆ ನೋಡ್ತೀಯಾ? ಸುಪರ್ಣ, ಏನೇ ಮಾಡ್ತಾ ಇದೀಯಾ?
ರೋಡ್ ಇದು ನಡಿ ನೀನ್ ಸುಮ್ನೆ. ಅಯ್ಯ ರೋಡಲ್ಲಿ ಬೇಡ ಅಂದ್ರೆ ಏನ್ ನೀವು ನನ್ನ ಮನೆಗೆ ಕರೆಯಕ್ಕಾಗತ್ತಾ? ಸುಮ್ನಿರು ಮಚ್ಚೆ. ನೋಡೋ ನೋಡೋ ಮೇಡಮ್, ನಾನು ತಮಾಷೆಗೆ ನೋಡಿದ್ದು, ನೀವೇನು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಏಯ್ ನಿಂತ್ಕೊಳ. ಇಷ್ಟೊತ್ತು ಕದ್ದು ಮುಚ್ಚಿ ನೋಡ್ತಿದ್ದೆ, ಇವಾಗ ಡೈರೆಕ್ಟ್ ಆಗಿ ಬಂದು ನಿಂತಿದ್ದೀನಿ. ನೋಡು ಯಾಕೆ ಮೀಟರ್ ಆಫ್ ಆಯ್ತಾ? ಲೇ ನನ್ನ ಮಗನೇ, ನಿಮ್ಮಮ್ಮ ನಿಮ್ಮ ಅಕ್ಕ ನಿನ್ ತಂಗಿ ಅವ್ರ ತರ ನಾನು ಹೆಣ್ಣೆ ತಾನೆ. ನೋಡು ಏನಾದ್ರೂ ಸ್ಪೆಷಲ್ ಕಾಣಿಸ್ತಿದ್ಯಾ? ಸಿಸ್ಟರ್, ಜನ ಎಲ್ಲ ನೋಡ್ತಾ ಇದ್ದಾರೆ, ಸಾರಿ, ನನ್ನ ಬಿಟ್ಬಿಡಿ. ಓ ಇವಾಗ ಸಿಸ್ಟರ್ ನೆನಪಾಯ್ತಾ ನಿನ್ಗೆ? ಜೊಲ್ ಸುರಿಸ್ಕೊಂಡು ನೋಡ್ಬೇಕಾದ್ರೆ ನಿನ್ ಸಿಸ್ಟರ್ ನೆನಪು ಬರ್ಲಿಲ್ವೇನೋ? ಬಾರೋ ನೋಡೋ. ಅಕ್ಕ, ನಿನ್ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಕ್ಕ ನನ್ನ. ಡಬ್ಬ ನನ್ ಮಗ್ನೆ, ಗಂಡ್ಸು ಜೊಲ್ ಸುರಿಸ್ಬಾರ್ದು, ಬೆವ್ರು ಸುರಿಸ್ಬೇಕು. ಹೋಯ್ತಾ ಇರೋ. ಅಪ್ಪೋ ದೇವ್ರೆ ದೇವ್ರೆ. ಏ ಸುಗುಣ, ಏನೇ ಮಾತಾಡ್ತಿದ್ದೆ, ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಮಚ್ಚಿ, ಇಲ್ಲಿ ಎದ್ರುಕೊಂಡ್ರೆ ಎದುರಿಸ್ತಾನೆ ಇರ್ತಾರೆ, ಅದಕ್ಕೆ ಎದುರಿಸ್ ನಿಲ್ಬೇಕು. ಮುಚ್ಕೊಂಡು ಹೋಗ್ತಾರ ಅವಾಗ. ಹುಡ್ಗಿರ್ ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದ್ರೆ ವಯಸ್ಸಾಗೋವರೆಗೂ ರೈಸ್ ಮಾಡಕ್ಕಾಗಲ್ಲ. ಮೊದ್ಲು ಇದನ್ನ ಫಾಲೋ ಮಾಡು, ಅವಾಗ ನೀನು ನೆಮ್ಮದಿಯಾಗಿರ್ತೀಯ. ಆದ್ರೂ ಹೀಗೆಲ್ಲ ಮಾಡಬಾರ್ದು ಕಣೆ. ನಮ್ಮ ಕಡೆ ಹೆಣ್ಮಕ್ಳು ಜೋರ್ ಧ್ವನಿನಲ್ಲಿ ಮಾತಾಡಿದ್ರೆ ಬೈತಾರೆ ಗೊತ್ತಾ? ಯಾರೋ ದಡ್ಡನ್ ಮಕ್ಳು ಮಾಡಿರೋ ರೂಲ್ಸ್ ಅದು. ನಾನಿವಾಗ ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದಿದ್ರೆ ಅವ್ನ್ ನಮ್ಮನ್ನ ನುಂಗ್ಕೊಂತಿದ್ದ. ಒಂದು ಸಲಿ ರೈಸ್ ಮಾಡಿದ್ದಕ್ ನೋಡ್ದ ಹೆಂಗ್ ಮುಚ್ಕೊಂಡೋದ ಅಂತ. ಇಂಥ ಹುಳಗಳನ್ನೆಲ್ಲ ಚಿಗ್ರಲ್ಲೇ ಚ್ಯೂಟ್ ಹಾಕ್ಬೇಕು ಮಚ್ಚಿ. ನೀನ್ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್ ಓಡಿಬೇಡಿ ಸರ್, ಓಡಿಬೇಡಿ ಸರ್. ನೀನು ಯಾರು ಇಲ್ಲಿ ಬರೋದಕ್ಕೆ ಹೇಳಿದ್ದು? ಸರ್ ನೀವಿಲ್ಲದೆ ಮನೇಲಿ ಎಲ್ಲರೂ ಕಂಗಾಲಾಗಿದ್ರು ಸರ್. ನಂಗಂತೂ ಕೈಕಾಲು ಆಡ್ತಿರ್ಲಿಲ್ಲ. ಮನೇಲಿ ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಕೂತು ಅಳ್ತಿದ್ದಾರೆ. ನಿಮ್ಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ನೀವು ಏನು ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಹೇಗಿದ್ದೀರಾ ಅನ್ನೋ ಇನ್ಫಾರ್ಮೇಶನ್ ಯಾರಿಗೂ ಇರಲಿಲ್ಲ ಸರ್. ಬಟ್ ಶುರು ಎಲ್ರಿಗೂ ಹೇಳಿ ಬರೋಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ. ಈಗ ಫಸ್ಟ್ ಇಲ್ಲಿಂದ ಹೊರಡಿ. ಸರ್ ನಾನು ಹೇಗೆ ಸರ್ ಒಬ್ಬನೇ ಹೊರಡ್ಲಿ? ನೀವಿಲ್ದಲ್ಲಿ ಒಬ್ರು ಒಂದು ತುತ್ತು ಊಟನೂ ಮಾಡ್ತಿಲ್ಲ, ಎಲ್ಲರೂ ಉಪವಾಸ ಕೂತಿದ್ದಾರೆ. ಏನು ಮಾಡೋದು ಶುರು? ಕೆಲವೊಂದು ಸಲ ನಮ್ಮಿಂದ ಆಗಿರೋ ಅನ್ಯಾಯನ ನಾವೇ ಸರಿ ಮಾಡಬೇಕು. ಬಟ್ ಆ ಡ್ಯಾಮೇಜ್ ಯಾರಿಗಾಗಿದೆ, ಎಷ್ಟಾಗಿದೆ ಅನ್ನೋದ್ರ ಮೇಲೆ ಯಾವ ಆರ್ಡ್ರಲ್ಲಿ ಆ ಡ್ಯಾಮೇಜ್ನ ಸರಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಈ ಕ್ಷಣಕ್ಕೆ ನನ್ನ ಮಾವಂಗೆ ನನ್ನಿಂದ ಆಗಿರೋ ಅನ್ಯಾಯ, ಅವಮಾನ ಜೊತೆಗೆ ಅವ್ರು ಅನುಭವಿಸ್ತಿರೋ ಕಷ್ಟಗಳಿಗೆ ನಾನು ಹೊಣೆಯಾಗಿ ಅದನ್ನು ಸರಿ ಮಾಡೋ ಜವಾಬ್ದಾರಿ ಹೊತ್ಕೊಂಡಿದ್ದೀನಿ. ಅವ್ರ ಲೈಫ್ ಸರಿ ಆದಮೇಲೆ ನಾನು ಎಲ್ಲಿಗೂ ಬರಲ್ಲ, ಯಾರ ವಿಷಯಕ್ಕೂ ತಲೆ ಹಾಕಲ್ಲ. ಬಟ್ ನೀ ಹೊರಡು. ಸರ್ ನನಗೆ ನಿಮ್ಮ ತಮ್ಮ ಆಗೋ ಯೋಗ್ಯತೆ ಇಲ್ದಿರ್ಬೋದು ಸರ್, ಆದರೆ ಒಂದು ಮಾತು ಹೇಳ್ತೀನಿ ಸರ್. ವನವಾಸಕ್ಕೆ ರಾಮ ಹೋಗ್ತೀನಂತ ಹೊರಟು ನಿಂತಾಗ ಲಕ್ಷ್ಮಣ ಒಂದು ಮಾತು ಯೋಚನೆ ಮಾಡದೆ ರಾಮನ ಜೊತೆ ಹೊರಡಕ್ಕೆ ಸಿದ್ಧ ಆಗಿದ್ದ. ಅದೇ ಥರ ನಾನು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸದವನಾಗಿರ್ಬೋದು ಸರ್, ಆದರೆ ನಾನು ಸಾಯೋವರೆಗೂ ನಿಮ್ಮ ಜೊತೆನೇ ಇರ್ಬೇಕು ಅನ್ನೋದು ನನ್ನ ಆಸೆ ಸರ್. ನೀವೆಲ್ಲಿರ್ತೀರೋ ಅದೇ ನನ್ನ ಜಾಗ. ಅದು ಸ್ವರ್ಗನಾಗಿರಲಿ ನರಕನಾಗಿರಲಿ, ನಾನು ನಿಮ್ಮ ಜೊತೆ ಇರ್ಬೇಕು ಸರ್. ಈಗ ಏನು ಮಾಡಬೇಕು ಅಂತಿದ್ಯಾ ಸರ್? ನೀವು ಈ ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೊರಗೆ ಬರೋವರೆಗೂ ನಿಮ್ಮ ಜೊತೆ ನನ್ನ ಠಿಕಾನೆ ಕೂಡ ಇದೇ ಮನೇಲೆ ಸರ್. ವಿಶ್ವರೂಪ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ ಸರ್. ಬಾಸ್ ಹತ್ರ ತಮಾಷೆ ಮಾಡೋಷ್ಟು ಮೂರ್ಖನು ನಾನಲ್ಲ ಸರ್. ನೀನು ಈಗಲೇ ಹೊರಡು. ಇಲ್ಲ ಸರ್, ನೀವು ನಂಗೆ ಒತ್ತಾಯ ಮಾಡಬೇಡಿ. ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಾಗಿದೆ. ನೀವು ಕತ್ತಿಡ್ದು ಹೊರಗಡೆ ತಲ್ಲಿದ್ರು ನಾನು ಹೋಗಲ್ಲ. ಓಹೋ, ಇನ್ನೂ ಇಲ್ಲೇ ಇದ್ದೀರಾ? ಗುಳ್ಳೆನರಿ ಸಿಂಹದ ಗುಹೆಗೆ ಬಂದು ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ದಂಗಾಯ್ತು ನಿನ್ ಕತೆ. ಅತ್ತೆ, ನಿಮ್ ಮಾತ್ ಕೇಳಿ ಸಿಂಹದ ಗುಹೆ ಈ ಮನೆ ಅಂತ ಗೊತ್ತಾಯ್ತು. ಸಿಂಹ ಆಬ್ವಿಯಸ್ಲಿ ನಮ್ ಏಜ್, ಆದ್ರೆ ಈ ಗುಳ್ಳೆನರಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ಯಾರು? ಗುಳ್ಳೆನರಿಗೆ ಈ ತರ ಸೀರೆ ಉಡ್ಸಿ ಮನೆಗ್ ಬಿಟ್ಕೊಂಡ್ರೆ ಹೇಗ್ ನಿಂತಿರುತ್ತಲ್ಲ, ಆ ತರನೇ ನಿಂತಿದ್ದಾಳಲ್ಲ ಈ ಪ್ರಾರ್ಥನಾ, ಇವಳೆ ಗುಳ್ಳೆನರಿ. ಲೀಲಾ, ಮಾತ್ ಜಾಸ್ತಿ ಆಗ್ತಿದೆ. ಜಾಸ್ತಿ ಆಗ್ತಿಲ್ಲ, ಜಾಸ್ತಿ ಆಗ್ಲಿ ಅಂತಾನೆ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೀನಿ. ಅಭಿನ ಕಿಡ್ನಾಪ್ ಮಾಡಿಸ್ದಂಗೆ ನಿಮ್ಮನ್ನು ಕಿಡ್ನಾಪ್ ಮಾಡಿಸ್ಬೇಕಾ? ಇಲ್ಲ ನೀವಾಗೆ ಮನೆ ಬಿಟ್ಟು ಹೋಗ್ತೀರಾ? ಅಯ್ಯೋ ಅತ್ತೆ, ಪ್ರಾರ್ಥನಾ ನಮ್ಮನ್ ಕಿಡ್ನಾಪ್ ಮಾಡ್ಸಿದ್ರೆ ಏನ್ ಗತಿ?
ಅಯ್ಯೋ ನನಗಂತೂ ತುಂಬಾನೇ ಭಯ ಆಗ್ತಿದೆ. ಏಜೆನೆ ಕಿಡ್ನಾಪ್ ಮಾಡ್ತಾಳೆ, ನಮ್ಮನ್ ಬಿಡ್ತಾಳ? ನಾವು ಬರೀ ಹೆಣ್ಮಕ್ಳೇ ಇದೀವಿ, ನಮ್ ಗತಿ ಏನು? ಅಬ್ಬಬ್ಬಾ, ನೀವಿಬ್ರು ಹೇಳ್ತಿರೋದ್ ನೋಡಿದ್ರೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ನಂಗೂ ಸಿಕ್ಕಾಬಿಟ್ಟೆ ಭಯ ಆಗ್ತಿದೆ. ಏಯ್ ಹೋಗೆಲ್ಲೇ. ಏನ್ ಮಾಡ್ಕೋತೀಯ ಮಾಡ್ಕೊ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಬೇಕು ಸರ್? ನಾವು 4 ಜನ ಇದೀವಿ. 4 ಪ್ಲೇಟ್ ಮಟನ್ ಬಿರಿಯಾನಿ, 2 ಪ್ಲೇಟ್ ಕಬಾಬ್ ಕೊಟ್ಬಿಡಪ್ಪ. ಹಂಗೆ ಒಂದು ಕಾಲು ಸೊಪ್ಪು. ಸರ್ ಇದು ಬಟ್ಟೆ ಅಂಗಡಿ ಸರ್, ಬಟ್ಟೆ ಸಿಗುತ್ತೆ ಸರ್. ಬಟ್ಟೆ ಅಂಗಡಿಗೆ ಬರೋದು ಬಟ್ಟೆ ತಗೊಳಕ್ಕೆ ಬಟ್ಟೆ ತೋರ್ಸ. ಇವ್ರ ಕೈ ಕತೆ ಎಲ್ಲ ಬಿಟ್ಟಾಕಿ ಬಿಳಿ ಶರ್ಟ್ ತೋರಿಸಿ ಸರ್. ಸರ್ ತೊಗೊಳ್ಳಿ ವೈಟ್ ಶರ್ಟು. ಇದ್ರಲ್ಲಿ ಬೇರೆ ಕಲರ್ ಇಲ್ವೇ? ಬಿಳಿ ಕಲರೇ ಒಂದು ಕಲರು, ಅದ್ರ ಬೇರೆ ಕಲರ್ ಎಲ್ಲಿ ಬರ್ತದೆ ಗೌಡ್ರೆ? ಸುಮ್ಮನಿರಲ್ಲ, ನನ್ ಕಷ್ಟ ನನ್ಗಾದ್ರೆ ನೀವು ಇಲ್ಲಿ ಸುಮ್ಮನೆ ಆಡ್ತಿದ್ರಿಯಾ? ಜೀವನ ನಾಳು ಮಾಡಿ ಹಳ್ಳಕ್ಕೆ ತಳ್ಳೋದಕ್ಕೆ ನಮ್ಮ ಮನೆಯವ್ರಿಗಿಂತ ನಿಮ್ಗೆ ಜಾಸ್ತಿ ಆತರ ಆಗದೆ ಅನಿಸ್ತದೆ. ಸುಮ್ಮನಿರಿ ಗೌಡ್ರೆ, ನೀವು ದೊಡ್ಡ ಗೌಡ್ರು ನೋಡಿದ್ರೆ ನಿಮ್ಗೊಂದು ಹುಡುಗಿ ನುಡುಕ್ಬಿಟ್ಟು ಬಿರ್ಬಿರ್ನೆ ಲಗ್ನ ಮಾಡಬೇಕು ಅಂತ ಅವ್ರೆ. ನೀವು ನೋಡಿದ್ರೆ ನಿಮ್ಮ ಪ್ರೀತಿ ಇಸ್ಯಾನ ಅದಕ್ಕೆ ತಾವು ಹೇಳ್ಕೊಂತ ಇಲ್ಲ. ನೀವ್ ಹಿಂಗ್ ಮಾಡಿದ್ರೆ ನಾವೇನ್ ಮಾಡಕ್ಕಾಯ್ತದೆ? ಹೌದು ಕಣ್ರಲ್ಲ, ಈ ಸಲ ಅವಳು ನನ್ನ ಕಣ್ಮುಂದೆ ಬರ್ಲಿ, ನನ್ನ ಪ್ರೀತಿ ಇಸ್ಯ ಹೇಳಿ ಹೇಳ್ತೀರಿ. ನಾವು ನೋಡ್ತೀವಿ. ಯಾವ್ದು ನಂಗೆ ಇಡಿಸಿಲ್ಲ, ಬನ್ನಿ ಕೆಳಗ ಮೇಲೆ ನೋಡಮ್ಮ. ಬರ್ಲ ಸಿದ್ದೇಗೌಡ್ರೆ, ಈ ಸಲನು ನೀವು ಅತ್ತಿಗೆ ಸಿಕ್ಕಿದಾಗ ಹೇಳ್ಕೊಳ್ಳಿಲ್ಲ ಅಂದ್ರೆ ಬಲೇ ಕಷ್ಟ ಆಯ್ತದೆ. ಸಿಕ್ಕಿಲ್ಲ, ಒಂದೇ ಸರಿ ಅತ್ತಿಗೆ ಸಿಗ್ತಾ ಅವ್ರ ಪ್ರೀತಿ ವಿಷಯ ಹೇಳ್ತಾರೆ ಅಮ್ಮ ನೋಡ್ರೆ. ಹ್ಞೂ ಕಣ್ರಲ್ಲ, ಎಲ್ಲ ನನ್ನ ಕಣ್ಮುಂದೆ ಬರ್ಲಿ ಹೇಳಿ ಹೇಳ್ತೀನಿ. ಮೇಡಮ್ ಮೇಡಮ್ ಮೇಡಮ್, ನಿಮ್ಮ ಕಂಪ್ನಿ ಅಲ್ಲ ಅಂತ ನನಗೆ ಗೊತ್ತು, ಸುಮ್ಮನೆ ಯಾಕೆ ಹತ್ಕೊಂಡೋಯ್ತೀರಿ? ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ. ಅಂದರೆ ನೀವು ಎಲ್ಗೆ ಹೋಗ್ಬೇಕು ಅಲ್ಲಿಗೆ ಲಿಫ್ಟೇ ಕರ್ಕೊಂಡು ಹೋಯ್ತದೆ. ಬನ್ನಿ ಬನ್ನಿ. ಗೌಡ್ರೆ ಮ್ಯಾಚಿಂಗ್ ಆಗ್ತಿಲ್ಲ, ಅವ್ರ ರೈತ ಡಾರ್ಕ್ ಮ್ಯಾಚಿಂಗ್ ಆಯ್ತದ ಬಿಡ್ಲಾ? ಈಗ ಹೇಳಿ ಬಟ್ಟೆ ತಗೊಳಕ್ ಬಂದ್ರ? ನೀವು ಹಂಗೆ ನೋಡ್ಬಿಡಿ ಮೇಡಮ್, ನಂಗೆ ಗೊತ್ತಾ ಭಯ ಆಯ್ತದೆ. ಅದು ನಿಮ್ಗೆ ಇನ್ನೊಂದ್ಕಿಂತ ಸಹಾಯ ಬೇಕಾದ್ರೆ ನನ್ನ ಕೇಳ್ಬೋದು ಮೇಡಮ್. ನೀವ್ ನನ್ನ ಹಿಂದೆ ಬರ್ದೇ ಹೋದ್ರೆ ಅದೇ ದೊಡ್ಡ ಸಹಾಯ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ ಇನ್ನೂ ಮಲಗಿದಾಳೆ ಅನ್ನೋ ಕಾರಣಕ್ಕೆ ರಾತ್ರಿ ಅವಳನ್ನ ಅಷ್ಟು ತಡವಾಗಿ ಮಲಗಿಸ್ಬೇಡ ಅಂತ ಹೇಳಿದ್ದ ತಪ್ಪ? ಜನನಿ ಅಷ್ಟೊಂದೆಲ್ಲ ಮಾತಾಡಿದ್ಲಲ್ಲ. ಹೋಗ್ಲಿ ಬಿಡು ಪಾರು, ಜನನಿ ಬದಲಾಗಿಲ್ಲ ಅನ್ಸತ್ತೆ. ಅವಳ ಮನಸ್ಸಲ್ಲಿ ನಿನ್ ಬಗ್ಗೆ ಇರೋ ಅಭಿಪ್ರಾಯನೂ ಬದಲಾಗಿಲ್ಲ ಅನ್ಸತ್ತೆ. ಏನಾಯ್ತು? ಜನನಿ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಮಾವ, ಜನನಿನ ತಿಂಡಿ ಕರೆದೆ ಬರ್ತೀನಿ ಅಂತ ಹೇಳಿದ್ಲು, ಅದನ್ನೇ ಹೇಳ್ತಿದ್ದೆ ಅಷ್ಟೆ. ಮತ್ತೆ ಖುಷಿ ಪಡೋ ವಿಚಾರಕ್ಕೆ ಯಾರಾದ್ರೂ ಬೇಜಾರಲ್ಲಿ ಇರ್ತಾರ? ಅಥವಾ
ಹೋದ ಸಲ ಥರ ಈ ಸಲನೂ ಜನನಿ ಬಗ್ಗೆ ಏನಾದರೂ ವಿಷಯ ಮುಚ್ಚಿಡ್ತಿದ್ದೀರಾ? ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮನೆಯಲ್ಲಿ ಏನೇ ಟೆನ್ಷನ್ ಸಮಸ್ಯೆ ಇದ್ರೂ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಮಾವ, ದಯವಿಟ್ಟು ಈ ರೀತಿ ಎಲ್ಲ ಕೈ ಮುಗಿಬೇಡಿ, ನಮಗ್ ಬೇಜಾರಾಗುತ್ತೆ. ಹಾಗಾದ್ರೆ ಏನ್ ನಡೀತು ನಿಜ ಹೇಳಿ. ಜನನಿ ಮತ್ತೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಮಾವ. ಹಳ್ಳಿಗೆ ಹೋಗಿ ಬಂದ್ಮೇಲೆ ಅವಳು ಬದಲಾಗಿರ್ತಾಳೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅವಳಪ್ಪ ವೀರಯ್ಯನೇ ಬುದ್ಧಿ ಹೇಳಿದ್ರಿಂದ ಅವಳದನ್ನ ಅರ್ಥ ಮಾಡ್ಕೊಂಡು ಪಾಲಿಸ್ತಾಳೆ, ತನ್ನ ತಪ್ಪನ್ನ ತಿದ್ಕೋತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಳು ಬದಲಾಗಳು ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಾವ. ಮೊದ್ಲಿನ ತರ ನನ್ನ ಹತ್ರ ಪ್ರೀತಿಯಿಂದ ಅಕ್ಕ ಅಂತ ಬಾಯಿ ತುಂಬಾ ಕರೀತಾ ಇರೋ ತರ ನನ್ ಏನ್ ತಪ್ಪು ಮಾಡಿದೀನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನಾದ್ರೂ ಹೇಳಿದ್ರೆ ನಾನು ತಿದ್ಕೋತೀನಿ ಮಾವ. ಅದ್ ಬಿಟ್ಟು ನಾನು ಏನೇ ಮಾತಾಡಿದ್ರು ಅವಳದ್ರಲ್ಲಿ ತಪ್ಪು ಕಂಡು ಹಿಡಿತಾಳೆ. ಮತ್ತೆ ನಮ್ಮ ಪುಟಾಣಿ ವಿಷಯದಲ್ಲಿ ಅವಳು ಮೊದ್ಲಿನ ತರನೇ ನಡ್ಕೋತಾ ಇದ್ದಾಳೆ ಮಾವ. ಹೌದಾ? ಸರಿ, ಸಮಯ ಸಂದರ್ಭ ನೋಡ್ಕೊಂಡು ನಾನು ಅವಳ ಹತ್ರ ಮಾತಾಡ್ತೇನೆ. ಬೇಡಪ್ಪ, ವೀರಯ್ಯ ಮಾವನೇ ಬುದ್ಧಿ ಹೇಳಿದ್ರು ಕೇಳದೆ ಆಯ್ತಾಳು, ನಿಮ್ಮ ಮಾತನ್ನು ಕೇಳ್ತಾಳೆ ಅಂತ ಏನು ಗ್ಯಾರಂಟಿ? ಒಂದ್ ವೇಳೆ ನೀವು ಅವಳಿಗೆ ನೀನು ತಪ್ಪು ಮಾಡ್ತಾ ಇದೀಯಾ ತಿದ್ಕೋ ಅಂತ ಬುದ್ಧಿ ಹೇಳಿದ್ರು ಅವಳು ಆ ಕ್ಷಣಕ್ಕೆ ಹೂ ಅಂದು ಮತ್ತೆ ಪಾರು ಜೊತೆ ಅದೇ ಥರ ನಡ್ಕೊಂಡ್ರೆ ನಿಮ್ಮ ಮಾತಿಗಾದ್ರೂ ಏನು ಬೆಲೆ ಇರುತ್ತೆ ಹೇಳಿ? ಸರಿ, ಹಾಗಾದ್ರೆ ಈಗ ಏನು ಮಾಡುವಂತೀಯಾ? ಸದ್ಯಕ್ಕೆ ಅವಳ ಪಾಡಿಗೆ ಅವಳಿರಲಿ, ನಮ್ಮ ಪಾಡಿಗೆ ನಾವಿರೋಣ. ಸರಿಯಪ್ಪ, ಆದರೆ ಯಾವುದೇ ಕಾರಣಕ್ಕೂ ಈ ವಿಚಾರ ಅಖಿಲನಿಗೆ ಗೊತ್ತಾಗಬಾರ್ದು. ನಾವಂತೂ ಅವ್ರಿಗೆ ಹೇಳಲ್ಲ ಅಪ್ಪ. ಆದರೆ ಅಮ್ಮ ಏನಾದರೂ ಜನನಿ ಪಾರು ಜೊತೆ ಮಾತಾಡೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಹುಶಃ ಅವ್ರಿಗೆ ಗೊತ್ತಾಗಬಹುದು. ಆ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಈ ವಿಷಯ ನಮ್ಮಲ್ಲೇ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹತ್ತು ಕರೆದು ಔತಣ ಮಾಡಿಸ್ಕೊಂಡಂಗಾಯ್ತು ನಮ್ ಕತೆ. ಅಮ್ಮ, ಇದಿಲ್ಲಿಗೆ ಮುಗಿಯೋ ಕತೆ ಅಲ್ಲ. ಸುಮ್ಮನೆ ನಮ್ಮನ್ನ ಯಾಕೆ ಕರ್ಸಿದ್ರಿ? ಹೌದು ಅತ್ತೆ, ಇದೆಲ್ಲ ಯಾಕೆ? ನಮ್ಮ ಪಾಡಿಗೆ ನಾವೆಲ್ಲ ಬದುಕೋತೀವಿ ಬಿಡಿ. ಭಾವ, ನಿಮ್ಗೆ ಎಷ್ಟು ನೋವಾಗಿದೆ ಅಂತ ಅರ್ಥ ಮಾಡ್ಕೊಂಡೆ ಸಹನ ಅವರು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಒಪ್ಕೊಂಡಿರೋದು. ಯಾಕೆ ತಡ ಮಾಡ್ತಿದ್ಯಾ ಸಹನ? ಕೇಳ್ಬಿಡು. ಒಂದು ಕ್ಷಮೆ ಕೇಳೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತಂದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ ಸಹನ ಅವರು. ನಿಮ್ಗೇನಾದರೂ ನನ್ನ ಮೇಲೆ ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ನೀವು ಇವಾಗ ಕ್ಷಮೆ ಕೇಳ್ಬಿಡಿ. ನನ್ನಿಂದ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಅಕ್ಕ, ಬಾಬಾ, ಇನ್ಯಾವತ್ತೂ ಈ ಥರ ಮಾಡಕ್ಕೆ ಹೋಗ್ಬಿಡಿ. ಅದೇನೇ ಇದ್ರೂ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ. ಅಮ್ಮ, ಈಗ ನಿಂಗೆ ಖುಷಿನಾ? ನಿಮ್ಮಿಬ್ರಿಗೂ ಯಾರ ಕೆಟ್ಟ ದೃಷ್ಟಿನೂ ತಾಕದೇ ಇರಲಿ. ಅತ್ತೆ, ಯಾಕೋ ತಲೆ ತುಂಬ ಸಿಡಿತಾ ಇದೆ, ಸ್ವಲ್ಪ ಕಾಫಿ ಕೊಟ್ಟರೆ ಆರಾಮಾಗಿರುತ್ತೆ. ಅಯ್ಯೋ, ಅದಕ್ಕೇನಂತೆ, ಬನ್ನಿ ಹೇಳಿ ಅಂದರೆ ಮಾಡ್ಕೊಡ್ತೀನಿ. ಕಾಫಿ ಜೊತೆಗೆ ಸ್ವಲ್ಪ ಬೋಂಡ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇನಾ? ಸಹನ ಮಾಡ್ತಾಳೆ, ಬನ್ನಿ. ನಾನು ನಿಮ್ಮ ಹೆಂಡತಿ ಅನ್ನೋದಕ್ಕಿಂತ ಒಂದು ಹುಡುಗಿ ಯಾಕೆ ಹಿಂಗೆ ನಡ್ಕೊಂಡ್ಲು ಅಂತ ವಿಚಾರಿಸ್ಕೊಳ್ದೇ ಇರೋ ಅಷ್ಟು ಮಬ್ಬಾಗೈತಾ ನಿಮ್ಮ ಮನಸ್ಸು?
ಈಗ ಸಣಕ್ಕೆ ನೀವು ಗೆದ್ದಿರ್ಬೋದು, ಆದರೆ ದಿಟ ಸತ್ತಿಲ್ಲ. ಒಂದಲ್ಲ ಒಂದಿನ ಸಾಕ್ಷಿ ಸಮೇತ ದಿಟ ತೋರಿಸ್ತೀನಿ. ಸುಮಾ ಎದಳವಿ, ಅದೇನು ಫೋನ್ ನೋಡ್ಕೊಂಡು ತಿರ್ಕೊಂಡು ಮಲ್ಕಂತಿಯಲ್ಲ. ಬಿರ್ನೆ ಎದ್ದು ಸ್ನಾನ ಮಾಡ್ಕ, ಗುಡಿಗೆ ಹೋಗಿ ಬರೋಣ. ಇಲ್ಲ ಅವ್ವ, ನಾನು ಬರಲ್ಲ. ಸುಮ್ಮನೆ ಎದ್ದು ಬಾ ಅಂತೀನಿ ನೋಡು. ಅವ್ವ. ಗುಡ್ ಮಾರ್ನಿಂಗ್ ಸುಮಾ. ಗುಡ್ ಮಾರ್ನಿಂಗ್ ಅಕ್ಕ. ಸಾರಿ ಅದಕ್ಕೆ ಅಕ್ಕ ಅಂದ್ರೂ ಖುಷಿನೇ. ಎದ್ದೇಳು, ಅವ್ವ ದೇವಸ್ಥಾನಕ್ಕೆ ಹೋಗ್ತಿದ್ದಾರಂತೆ, ನೀನು ಜೊತೆಲಿ ಹೋಗ್ಬಾ, ಮೈಂಡ್ ಫ್ರೀ ಆಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕವಳಿದ್ದಾಗ ಅಪ್ಪ ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಗ್ಲೇ ಸಲ್ಯೂಟ್ ಮಾಡಿ ನನ್ನ ನಗಿಸ್ತಾ ಇದ್ರು. ಪುಟ್ಟ, ಅನ್ಯಾಯ ಆದವ್ರ ಮುಖದಲ್ಲಿ ನಗು ತರಿಸೋ ಆಫೀಸರ್ ಆಗ್ಬೇಕು ಅಂತ ಹೇಳ್ತಿದ್ರು. ಪುಟ್ಟ, ಈ ಜಗತ್ತಿನಲ್ಲಿ ಯಾರು ಯಾರ ಜೊತೆ ಶಾಶ್ವತವಾಗಿ ಇರಕ್ಕಾಗಲ್ಲ ಕಣೋ. ಇದು ಕೈ ಸತ್ಯ ಪುಟ್ಟ. ಈ ಸತ್ಯನ ಅರ್ಥ ಮಾಡಿಕೊಂಡು ಈ ಜಗತ್ತಿನಲ್ಲಿ ನಾವು ಒಬ್ಬರೇ ಅಂದ್ಕೊಂಡು ಅಷ್ಟಲ್ಲಿ ಧೈರ್ಯವಾಗಿ ಬದುಕಬೇಕು ಪುಟ್ಟ. 16 ಬಳ್ಳಿಗೆ ಆಶ್ರಯ ಕೊಡೋ ಹೆಮ್ಮರ ಆಗಬೇಕು. ಅದನ್ನ ಸಾಬೀತು ಮಾಡೋಕೆ ಅಂತಾನೆ ದೇವರು ನನ್ನನ್ನು ಬೇಕರಿಸ್ಕೊತಾ ಇದ್ದಾನೆ ಅಂತ ಅನ್ಸುತ್ತೆ ಪುಟ್ಟ. ಯಾಕೆ ಈಗ ಅವ್ರಿಲ್ವಾ? ಅವರಿಲ್ಲ. ಆದ್ರೆ ಅವ್ರು ಯಾವಾಗ್ಲೂ ನನ್ನ ಹೃದಯದಲ್ಲೇ ಇರ್ತಾರೆ. ಅದೇನೋ ಹೇಳ್ತಾರಲ್ಲ, ಹೋದವರು ನಮ್ಮನ್ನು ಕಾಯ್ತಾರೆ ಅಂತ. ಬಹುಶಃ ಅಪ್ಪನ ಆಶೀರ್ವಾದದಿಂದನೇ ಇರಬೇಕು. ನಾನೀಗ ಮತ್ತೆ ನನ್ನ ಕನಸಿನ ಹಿಂದೆ ಓಡ್ತಾ ಇದ್ದೀನಿ. ಈಗ ಇಲ್ಲಿಗೆ ಬಂದಿದ್ದೀನಿ. ಅಯ್ಯೋ, ಟೈಮ್ ಆಗೋಗಿದೆ. ಇನ್ನೇನು ಬೆಲೆ ಹೊಡೆದು ಬಿಡ್ತಾರೆ. ಗ್ರೌಂಡಲ್ಲಿ ಅಸೆಂಬಲ್ ಆಗಬೇಕು ಅಂತ ಹೇಳಿದ್ದಾರೆ. ಬೇಗ ಬೇಗ ರೆಡಿ ಆಗ್ಬಿಡೋಣ. ಪೊಲೀಸ್ ಆಗ್ಬೇಕು ಅಂತ ಬಂದಿರೋರು ಮೊದಲು ಬಿಡಬೇಕಾಗಿದ್ದು ನಾನು ಅನ್ನೋ ಈಗೋನ. ಇದು ಸರ್ವಿಸ್ ಸೆಕ್ಟರ್. ಪ್ರತಿಯೊಂದನ್ನು ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದನೇ ಯೋಚನೆ ಮಾಡೋದು. ನಾನು ಅನ್ನೋದನ್ನ ನಾವು ಅನ್ನೋ ಶಬ್ದದಿಂದ ರೀಪ್ಲೇಸ್ ಮಾಡಬೇಕು. ಜನರ ನೋವಿಗೆ ಸ್ಪಂದಿಸಬೇಕು. ಅವರ ನೋವಿಗೆ ಕಾರಣವಾದ ಘಾತಕ ಶಕ್ತಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಬೇಕು. ಯಾರು ಗುರು ಇವನು ಹೇಳಿದ್ನೆ ಮತ್ತೆ ಮತ್ತೆ ಹೇಳ್ತಾನೆ. ಕಾಮಿಡಿ ಮಾಡ್ತಾ ಇದ್ದೀನಾ? ಇಲ್ಲ ಸರ್. ಕಾಮಿಡಿ ಮಾಡ್ತಾ ಇದ್ದೀನಾ? ಇಲ್ಲ ಸರ್. 8 ರೌಂಡ್ಸ್ ಇಡೀ ಗ್ರೌಂಡ್. ಸರ್ ಸ್ಟಾರ್ಟ್. ಇಲ್ಲಿರೋ ಅಷ್ಟು ದಿನ ಬೇಡದೇ ಇರೋದ್ರ ಬಗ್ಗೆ ಗಮನ ಕಡಿಮೆ ಮಾಡಿ. ಪೊಲೀಸ್ ಆಗೋ ಅತ್ತ ನಿಮ್ಮ ಗಮನ ಇರಬೇಕು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರಿ ಊಟಕ್ಕೆ ಬಮ್ಮ. ಅಜ್ಜಿ ಎಷ್ಟೊತ್ತಲ್ಲಿ ನನ್ನ ಫ್ರೆಂಡ್ ಊಟ ಮಾಡಿರ್ತಾರಾ? ಹ್ಞೂ ಪುಟ್ಟ, ಅವ್ರಿಗೂ ಯಾರು ಊಟ ಕೊಟ್ಟಿರ್ತಾರೆ. ಅವ್ರು ಮೆಡಿಸನ್ ತಗೋಬೇಕಲ್ವಾ? ಮೆಡಿಸನ್ ವರ್ಕ್ ಆಗಬೇಕು ಅಂದರೆ ಅವ್ರು ಊಟ ಮಾಡಬೇಕು. ಬಾ, ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಸ್ಕೊಂಡಿರ್ಬೇಡ. ರೀ, ನೀವು ಬನ್ನಿ ಊಟಕ್ಕೆ. ಮೊದಲು ಬಂಗಾರಿ ಊಟ ಮಾಡಿಸು, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ. ಆಹಾ, ಏನು ಕೆಲಸನೋ ಅದಾಗಲ್ಲ, ನೀವು ಬಿಡಲ್ಲ. ಪುಟಿ, ತುಂಬಾ ಹೋಮ್ವರ್ಕ್ ಇದೆಯಮ್ಮ? ಇಲ್ಲ ಅಜ್ಜಿ, ನಾನು 101 ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಬರಿತಾ ಇದ್ದೇನೆ. ಶ್ರೀರಾಮ್ ಜೈರಾಮ, ಶ್ರೀರಾಮ್ ಜೈರಾಮ್ ರೀ, ಕನ್ನಡದಲ್ಲಿ ಶ್ರೀರಾಮ್ ಜೈರಾಮ್ ಅಂತ ಬರೆದಿದ್ದಾಳೆ. ಸೀತಮ್ಮ ನನಗೆ ಕನ್ನಡ ಅಕ್ಷರ ಹೇಳ್ಕೊಟ್ಟಿದ್ದಾಳೆ. ಆದ್ರೆ ನಮ್ಮ ಸ್ಕೂಲಲ್ಲಿ ಇನ್ನು ಕನ್ನಡನೇ ಸ್ಟಾರ್ಟ್ ಆಗಿಲ್ಲ. ಬಿಡು ಬಂಗಾರಿ. ಅಲ್ಲ, ನೀನು ಶ್ರೀರಾಮ್ ಜಯರಾಮ್ ಯಾತಕ್ಕೆ ಬರೀತಾ ಇದೀಯಾ? ತಾತ, ನನ್ನ ಫ್ರೆಂಡು ಬೇಗ ಹುಷಾರಾಗ್ಲಿ ಅಂತ. ಅಯ್ಯೋ ದೇವ್ರೆ, ನೋಡ್ರಿ ಮಗುನ, ಇವಳಿಗೆ ಯಾರೇ ಇದನ್ನೆಲ್ಲ ಹೇಳ್ಕೊಡ್ತಾರೆ? ಶ್ರೀರಾಮ್ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ. ಅಜ್ಜಿ, ಈ ತರ ಬರೆಯೋದಕ್ಕೆ ಸೀತಮ್ಮನೇ ಹೇಳ್ಕೊಟ್ಲು. ನಾನು ಮೊನ್ನೆ ದೇವ್ರ ಹತ್ರ ಪ್ರೇಯರ್ ಮಾಡಿದ್ದೆ ಅಲ್ವಾ, ಅದಕ್ಕೆ ನನ್ನ ಫ್ರೆಂಡ್ಗೆ ಎಚ್ಚರ ಆಯ್ತು. ಈ ತರ 101 ಶ್ರೀರಾಮ್ ಜಯರಾಮ್ ಅಂತ ಬರೆದ್ರೆ ನನ್ನ ಫ್ರೆಂಡು ಮೊದ್ಲಿನ ತರಾನೇ ಆಗ್ತಾರೆ. ಅದಕ್ಕೆ ಬರಿತಾ ಇದ್ದೀನಿ. ಸೀತಮ್ಮ ಹೇಳಿದಾಳೆ, ಭಕ್ತಿಯಿಂದ ಬೇಡ್ಕೊಂಡ್ರೆ ದೇವ್ರು ನಾವು ಕೇಳಿದೆಲ್ಲ ಕೊಡ್ತಾನಂತ. ಆ ದೇವರಿಗೆ ಕರುಣೆ ಅನ್ನೋದಿದ್ರೆ ರಾಮ ಈ ಕ್ಷಣನೇ ಹುಷಾರಾಗಬೇಕು. ನೀವು ಶ್ರೀರಾಮ್ ಜಯರಾಮ್ 101 ಬರೆದ ಮೇಲೆ ಅದು ಆ ದೇವರಿಗೆ ತಲುಪದೇ ಇರುತ್ತಾ? ಆ ದೇವರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ರೀ. ನಿನ್ನ ಫ್ರೆಂಡು ಮೊದಲು ಹಾಗೆ ಆಗ್ತಾನೆ. ನಿನ್ನ ಕೈಯಲ್ಲಿ ಆ ಶಕ್ತಿ ಇದೆ ಪುಟಿ. ಕೊಡಿ ಅಜ್ಜಿ, ನಾನು ಬರೆಯೋದು ತುಂಬಾ ಇದೆ ನೋಡಿ. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಸಾದ ಸೋಗ್ಲಾಡಿ ಬಂದೆ ತಾತ. ಸಂಧ್ಯಾ, ಬಾ ಊಟಕ್ಕೆ. ನಂಗೆ ಬೇಡ. ಸಂಧ್ಯಾ, ಈಗ ಊಟ ಬೇಡ ಅಂದ್ರೆ ಹೊಟ್ಟೆಲಿರೋ ಮಗುಗ್ ಸಮಸ್ಯೆ ಆಗಲ್ವಾ? ನೀವೆಲ್ಲ ನನ್ನ ಸೀಮಂತನ ಅಮ್ಮನ ಮನೇಲಿ ಮಾಡಕ್ ಒಪ್ಪೋವರೆಗೂ ನಾನು ಏನು ತಿನ್ನಲ್ಲ. ಕತ್ತೆ ಬಾಲ ಕುದುರೆ ಜುಟ್ಟು ಬಿಡೋ ಸೋಗ್ಲಾಡಿ. ಅವಳು ಊಟ ಮಾಡಲಿಲ್ಲ ಅಂತಂದ್ರೆ ಜಗತ್ತೇನು ಮುಳುಗೋಗಲ್ಲ. ಅಲ್ಲ ತಾತ, ಅವಳು ಪ್ರೆಗ್ನೆಂಟು. ಅದೊಂದು ನೆಪ ಇಟ್ಕೊಂಡು ನಮ್ಮನ್ನೆಲ್ಲ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬಹುದು ಅಂತ ಅನ್ಕೊಂಡ್ರೆ ಅದು ಸಾಧ್ಯನೇ ಇಲ್ಲ. ಇವತ್ತೊಂದು ದಿವಸ ಅವಳು ಊಟ ಮಾಡಲಿಲ್ಲ ಅಂದ್ರೆ ಏನು ಆಗೋದಿಲ್ಲ. ಬಾಸ್ ಹೋಗ್ಲಾಡಿ, ನಮಗ್ ಬಡ್ಸು. ಅಲ್ಲ ತಾತ, ಅದು ಬಿಡಿಸಿರಿ. ತಾತಂಗೆ ನನ್ನ ಖುಷಿಗಿಂತ ಅವ್ರ ಸ್ವಾಭಿಮಾನನೇ ದೊಡ್ಡದು. ಅಲ್ಲ, ಅಮ್ಮ ಆ ಮನೆ ಯಜಮಾನಿ. ಈಗಂತೂ ನನ್ನ ಹೆಸರು ಆ ಮನೆ ವಂಶವೃಕ್ಷದಲ್ಲಿ ಸೇರಿದೆ. ನ್ಯಾಯವಾಗಿ ನಾನು ಆ ಮನೆ ಮಗಳೇನೆ ಅಂದ್ಮೇಲೆ ನನ್ನ ತವ್ರ ಮನೇಲಿ ನಾನು ಸೀಮಂತ ಮಾಡ್ಸೋಕ್ ತಪ್ಪೇನಿದೆ? ನೇಗದ ಬೆತ್ತು ಅವ್ರ ಮನೆ ಅಂತೆ. ನೀನಾಗೀಗಾಗಲೇ ಹೋಗಿ ಅಲ್ಲಿ ಬೆಂಕಿ ಹಚ್ಚಿರೋದು ಸಾಕಾಗಿದೆ. ನೀನ್ ಮಾನ ಮರೆಯೋದೆ ಬಿಟ್ಟು ಮತ್ತಲ್ಲಿ ಬೆಂಕಿ ಹಚ್ಚಿದ್ರೆ ಅಲ್ಲಿ ಬೇಯೋದು ನಮ್ ತುಳಸಿ. ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿದ್ರೆ ಸರಿ ಹೋಯ್ತು. ಮತ್ತೆ ಮತ್ತೆ ಸೀಮಂತ ಆ ಮನೆ ಅಂತ ಏನಾದರೂ ಅಂದ್ಯೋ ಈ ಮನೇಲೂ ಇರ್ದ ಹಾಗೆ ಒದ್ದು ಆಚೆಗೆ ಹಾಕ್ತೀನಿ.
ಸಂಧ್ಯಾ ಸುಮ್ಮನೆ ನಾಟಕ ಮಾಡಬೇಡ. ಊಟ ಬೇಕು ಅಂದ್ರೆ ಮಾಡು, ಇಲ್ಲಾಂದ್ರೆ ಬಿಡು. ಅದನ್ನ ಬಿಟ್ಟು ಆ ಮನೆ ಸೀಮಂತ ಅಂದ್ರೆ ಚೆನ್ನಾಗಿರಲ್ಲ. ರೀ, ನಿಮ್ಗಂತೂ ಅಷ್ಟು ಅದ್ದೂರಿಯಾಗಿ ಸೀಮಂತ ಮಾಡಕ್ ಆಗಲ್ಲ ತಾನೆ. ನಿಮ್ಗೂ ಆಗಲ್ಲ, ಅಣ್ಣಂಗೂ ಆಗಲ್ಲ. ಸೊ ನಾನು ಅಲ್ಲಿ ಸೀಮಂತ ಮಾಡ್ಕೊಳ್ತೀನಿ. ಅದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಕಳ್ಕೊಳ್ಳೋದಕ್ಕೆ ಮಾನ ಮರ್ಯಾದೆ ನಿನಗಿಲ್ದೆ ಹೋದರೂ ನಮಗಿದೆ. ಇವತ್ತು ಅದೇನಾಗುತ್ತೋ ಇವಳು ಉಪವಾಸ ಬಿದ್ದಿದ್ರು ಪರವಾಗಿಲ್ಲ. ಇವಳ ಮಾತಿಗೆ ನಾನು ಹೂ ಅನ್ನೋದಿಲ್ಲ. ಅಮ್ಮ, ಸುಸ್ತಾಗ್ತದೆ, ಹಸ್ವು. ಸಂಧ್ಯಾ ತಗೋ, ನೀರಾದ್ರೂ ಕೊಡಿ. ನೆಗೆದ್ ಬೆತ್ತು ಸೋಗಲಾಡಿ ಸುಮ್ಮನೆ ಏನು ಕೊಡಬೇಡ. ಅಲ್ಲ ತಾತ, ಸುಮ್ಮನಿರು ಅನ್ನಲ್ಲ. ಅಯ್ಯೋ ಅಮ್ಮ, ಸುಸ್ತು, ಹಸ್ವು. ಇನ್ನು ಮಾರ್ನಿಂಗ್ ಶೋ ಮುಗ್ದಿಲ್ವಾ? ಆ ಹೋಟೆಲ್ ಮಗು ಇಲ್ಲ ಅಂದಿದ್ರೆ ತೆಗೆದು ಬಾರಿಸ್ಬಿಡ್ತಿದ್ದೆ. ಅವತ್ತು ಈ ಮಗು ಮೇಲೆ ಆಣೆ ಹಾಕ್ಸಿ ಅವ್ರ ಮನೆಯವ್ರ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡಿದೆ. ಇವತ್ತು ಇದೇ ಮಗು ನೆಪ ಇಟ್ಕೊಂಡು ಇಷ್ಟೆಲ್ಲ ಆಡ್ತಾ ಇದ್ಯಾ? ಮನುಷ್ಯಲೇ ನೀನು. ಅಂದ್ರೆ ನೀನು ಒಪ್ಕೊಂಡ್ಯಾ? ಅಮ್ಮನ ಹತ್ರ ಮಾತಾಡ್ತೀಯಾ? ನಾನು ಸತ್ರು ಒಪ್ಪಲ್ಲ, ಏನಾರ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.